ನ್ಯೂಸ್ ಫಸ್ಟ್ ವತಿಯಿಂದ ಜ್ಞಾನ ಸಂಗಮ ಎಜುಕೇಷನ್ ಎಕ್ಸ್ಪೋ ಆಯೋಜನೆ ಮಾಡಲಾಗ್ತಾ ಇದೆ. ಕಲಬುರಗಿಯ ಕೂಬಾ ಕಲ್ಯಾಣ ಮಂಟಪದಲ್ಲಿ ಎಜುಕೇಷನ್ ಎಕ್ಸ್ಪೋ ಆಯೋಜನೆ ಮಾಡಲಾಗಿದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಆಯೋಜನೆಯಾಗಿರುವಂತಹ ಅತಿ ದೊಡ್ಡ ಎಕ್ಸ್ಪೋ ಇದು. ಇವತ್ತು ಮತ್ತೆ ನಾಳೆ ಜ್ಞಾನ ಸಂಗಮ ಎಕ್ಸ್ಪೋ ನ್ಯೂಸ್ ಫಸ್ಟ್ ವತಿಯಿಂದ ನಡೀತಾ ಇದೆ. ಡಿಸಿ ಕಮಿಷನರ್ ಮತ್ತೆ ನ್ಯೂಸ್ ಫಸ್ಟ್ ನ ಸಿಇಒ ರವಿಕುಮಾರ್ ಅವರಿಂದ ಈ ಎಕ್ಸ್ಪೋಗೆ ಇವತ್ತು ಚಾಲನೆ ಸಿಗ್ತಾ ಇದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ನಡೀತಾ ಇರುವಂತಹ ಅತಿ ದೊಡ್ಡ ಎಕ್ಸ್ಪೋ ಇದು. ನ್ಯೂಸ್ ಫಸ್ಟ್ ನ ವತಿಯಿಂದ ಜ್ಞಾನ ಸಂಗಮ ಅನ್ನುವಂತಹ ಅತಿ ದೊಡ್ಡ ಎಕ್ಸ್ಪೋಗೆ ಇವತ್ತು ಚಾಲನೆ ಸಿಗ್ತಾ ಇದೆ. ಇಲ್ಲಿ ಭಾಗವಹಿಸುವಂತಹ ವಿದ್ಯಾರ್ಥಿಗಳಿಗೆ ಗಂಟೆಗೊಮ್ಮೆ ಒಂದು ಬಹುಮಾನವನ್ನು ನೀಡಲಾಗುತ್ತೆ. ಇನ್ನು ಅದೃಷ್ಟಶಾಲಿ ವಿಜೇತರಿಗೆ ಒಂದು ಲ್ಯಾಪ್ಟಾಪ್ ಬಹುಮಾನ ಕೂಡ ಇದೆ. ಸ್ಥಳದಲ್ಲೇ ದಾಖಲಾಗುವಂತಹ ಆಯ್ದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ವ್ಯವಸ್ಥೆ ಕಲ್ಪಿಸಲಾಗುತ್ತೆ. ಕೋರ್ಸ್ ಆಯ್ಕೆಯಲ್ಲಿ ಇರುವಂತಹ ಗೊಂದಲಗಳಿಗೆ ಪರಿಹಾರ ನೀಡೋ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಈ ಎಕ್ಸ್ಪೋ ಬಹಳ ಉಪಯುಕ್ತಕಾರಿಯಾಗಲಿದೆ. ಪಿಯುಸಿ ರಿಸಲ್ಟ್ಗಳ ಬಳಿಕ ನಿಮ್ಮ ಭವಿಷ್ಯವನ್ನ ನಿರ್ಧಾರ ಮಾಡುವಂತ ಸಮಯ ಇದು. ವಿದ್ಯಾರ್ಥಿಗಳು ಯಾವ ಕೋರ್ಸ್ಗಳನ್ನ ಆಯ್ಕೆ ಮಾಡಿಕೊಳ್ಬೇಕು ಅನ್ನೋ ಗೊಂದಲ ಪೋಷಕರಲ್ಲೂ ಕೂಡ ಇರುತ್ತೆ. ಸೊ ಈ ದೃಷ್ಟಿಯಲ್ಲಿ ನ್ಯೂಸ್ ಫಸ್ಟ್ ಈ ಎಜುಕೇಷನ್ ಎಕ್ಸ್ಪೋವನ್ನು ಆಯೋಜನೆ ಮಾಡಿದೆ. ಸೊ ಈ ಎಕ್ಸ್ಪೋಗೆ ವಿದ್ಯಾರ್ಥಿಗಳು ಮತ್ತೆ ಪೋಷಕರು ತಪ್ಪದೇ ಬನ್ನಿ. ಪಿಯುಸಿ ಪರೀಕ್ಷೆಯನ್ನು ಬರೆದು ಪಾಸ್ ಆದಂತಹ ವಿದ್ಯಾರ್ಥಿಗಳಿಗೆ ಇದು ಬಹಳ ಅನುಕೂಲ ಆಗುವಂಥ ವೇದಿಕೆಯಾಗಿರುತ್ತೆ. ಉತ್ತರ ಕರ್ನಾಟಕ ಭಾಗದ ಪಿಯುಸಿ ಪಾಸ್ ಆದಂತಹ ವಿದ್ಯಾರ್ಥಿಗಳಿಗೆ ಇದೊಂದು ಸುವರ್ಣಾವಕಾಶ. ಹೀಗಾಗಿ ಪೋಷಕರು ತಪ್ಪದೇ ಎಕ್ಸ್ಪೋದಲ್ಲಿ ಪಾಲ್ಗೊಂಡು ಇದರ ಲಾಭ ಪಡೆದುಕೊಂಡ್ರೆ ಒಳ್ಳೆಯದು. ಡೀಟೇಲ್ಸ್ ಕೊಡ್ತಾರೆ ಈಗ. ಎಕ್ಸ್ಪೋ ಆರಂಭ ಆಗಬೇಕಾಗಿರೋ ಸ್ಥಳದಿಂದ ನಮ್ಮ ಪ್ರತಿನಿಧಿ ಜಗದೀಶ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಜಗದೀಶ್, 2 ದಿನಗಳ ಜ್ಞಾನ ಸಂಗಮ ಎಕ್ಸ್ಪೋ ಇವತ್ತಿನಿಂದ ಆರಂಭ ಆಗಬೇಕಾಗಿದೆ. ಯಾವ ರೀತಿ ಇದೆ ಸದ್ಯ ಸಿದ್ಧತೆ? ವಿಜಯ್, ಈಗಾಗಲೇ ಗುಲ್ಬರ್ಗಾದಲ್ಲಿ ಏನಂದ್ರೆ ಬಹಳಷ್ಟು ಅದ್ಭುತವಾಗಿ ಜ್ಞಾನ ಸಂಗಮ ಎಕ್ಸ್ಪೋ ಎಜುಕೇಶನ್ ಎಕ್ಸ್ಪೋ ನ್ಯೂಸ್ ಫಸ್ಟ್ ಆಯೋಜನೆ ಮಾಡಿರುವಂತದ್ದು. ಈಗಾಗಲೇ ಏನಂದ್ರೆ ವಿದ್ಯಾರ್ಥಿಗಳು ನಾನಾ ಭಾಗದಿಂದ, ಸ್ಪೆಷಲಿ ಗುಲ್ಬರ್ಗಾ, ಬೀದರ್ ಮತ್ತೆ ಯಾದಗಿರಿ ಜಿಲ್ಲೆಯಲ್ಲಿರುವಂತಹ ವಿದ್ಯಾರ್ಥಿಗಳನ್ನ ಗುರಿಯಾಗಿಸಿಕೊಂಡು ನಾವೇನಂತಂದ್ರೆ ಈ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಂದ್ರೆ ಈ ಮಕ್ಕಳಿಗೆ ಸಹಕಾರಿ ಆಗಲಿ ಅಂತ ಕರ್ನಾಟಕದ ಪ್ರತಿಷ್ಠಿತವಾಗಿರ್ತಕ್ಕಂತಹ ವಿದ್ಯಾಸಂಸ್ಥೆಗಳನ್ನ, ಯೂನಿವರ್ಸಿಟೀಸ್ ಗಳನ್ನ ಈ ಒಂದು ಭಾಗಕ್ಕೆ ಕರ್ಕೊಂಡು ಬಂದು ಇಲ್ಲಿರುವಂತಹ ಮಕ್ಕಳಿಗೆ ಏನಂದ್ರೆ ವಿದ್ಯಾರ್ಜನೆಗೆ ಮತ್ತೆ ಜೊತೆಗೆ ಅವರ ಮುಂದಿನ ಕೋರ್ಸ್ ಏನಾಗಬೇಕು ಅಂತ ಬಹಳಷ್ಟು ಜನರಿಗೆ ಕ್ವಶನ್ ಮಾರ್ಕ್ ಇದೆ. ವಾಟ್ ಸೆಕೆಂಡ್ ಪಿಯುಸಿ ಅಂತ, ಅಂದ್ರೆ ಸೆಕೆಂಡ್ ಪಿಯುಸಿ ಆದ್ಮೇಲೆ ನೆಕ್ಸ್ಟ್ ಏನು ಅನ್ನುವಂತಹ ಕ್ವಶನ್ ಮಾರ್ಕ್ ಇದೆಯಲ್ಲ, ಆ ಕ್ವಶನ್ ಮಾರ್ಕ್ ಗೆ ಕಲಬುರಗಿಯಲ್ಲಿ ನ್ಯೂಸ್ ಫಸ್ಟ್ ವತಿಯಿಂದ ಆಯೋಜನೆ ಮಾಡಿರ್ತಕ್ಕಂತಹ ಎಕ್ಸ್ಪೋ ಇದು. ಈ ಎಕ್ಸ್ಪೋದಲ್ಲಿ ಏನಂದ್ರೆ ಈಗಾಗಲೇ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ, ನೀವು ವಿಜುವಲ್ಸ್ ಅಲ್ಲೂ ಸಹಿತ ನೋಡ್ತಾ ಇದ್ದೀರಾ. ಕಲಬುರಗಿ, ಬೀದರ್ ಮತ್ತೆ ಬಸವ ಕಲ್ಯಾಣ ಭಾಗದ ಹುಡುಗರು ಬರ್ತಾ ಇದ್ದಾರೆ. ಬೀದರ್ನ ಭಾಲ್ಕಿ ಮತ್ತೆ ಔರಾದ್ ಅಂದ್ರೆ ರಿಮೋಟ್ ಪ್ಲೇಸ್ ಗಳಂತ ಏನಿದಾವಲ್ಲ, ಆ ಎಲ್ಲಾ ರಿಮೋಟ್ ಪ್ಲೇಸ್ ಗಳಿಂದ ಸಹಿತ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ನಿಮ್ಗೆ ಈಗ ನೋಡ್ತಾ ಇದ್ರಲ್ಲ ಈ ವಿಜುವಲ್ಸ್ ಗಳು, ಈ ಶ್ರೀ ಗುರುಕುಲ ಅನ್ನುವಂತಹ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ಬರ್ತಿದ್ದಾರೆ. ಎಲ್ಲರೂ ಸಹಿತ ಸೆಕೆಂಡ್ ಇಯರ್ ಪಾಸ್ ಔಟ್ ವಿದ್ಯಾರ್ಥಿಗಳು. ಯಾಕಂದ್ರೆ ನಾವು ಈ ಆಯೋಜನೆಯನ್ನ ಮಾಡಿರುವಂತದ್ದೇ ಸೆಕೆಂಡ್ ಪಿಯುಸಿ ಪಾಸ್ ಔಟ್ ಆಗಿರತಕ್ಕಂತಹ ವಿದ್ಯಾರ್ಥಿಗಳಿಗೆ ಸಹಕಾರಿಯಾಗಿರುವಂತಹ ಕಾರಣಕ್ಕಾಗಿ ಮತ್ತೆ ಪ್ರತಿಯೊಂದು ವಿದ್ಯಾರ್ಥಿಗಳನ್ನ ಸಹಿತ ನಾವು ಇಲ್ಲಿ ಸನ್ಮಾನ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದೀವಿ. ಸ್ಪೆಷಲಿ ನೀವು ಏನಂದ್ರೆ ಟಾಪ್ 10, ಅದರ ಜೊತೆಗೆ ಏನಂದ್ರೆ ಸ್ಪೆಷಲಿ ಗುಲ್ಬರ್ಗಾ, ಬೀದರ್ ಮತ್ತೆ ಯಾದಗಿರಿ ಭಾಗದ ಟಾಪ್ 10 ವಿದ್ಯಾರ್ಥಿಗಳು ಯಾರಿದ್ದಾರೆ ಅಂದ್ರೆ ಹೆಚ್ಚಿನ ಅಂಕಗಳನ್ನ 3 ವಿಭಾಗದಲ್ಲಿ, ಕಲಾ ವಿಭಾಗ ಆಗಿರ್ಬೋದು, ಸೈನ್ಸ್ ವಿಭಾಗ ಆಗಿರ್ಬೋದು, ಅದ್ರ ಜೊತೆಗೆ ವಿಜ್ಞಾನ ವಿಭಾಗ ಆಗಿರ್ಬೋದು, ಈ 3 ವಿಭಾಗದಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಪಡ್ಕೊಂಡಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ನಾವು ಸನ್ಮಾನ ಮಾಡುವಂತಹ ಕೆಲಸವನ್ನ ಮಾಡಿ ಅವರ ಆತ್ಮಸ್ಥೈರ್ಯವನ್ನ ಹೆಚ್ಚಳ ಮಾಡುವಂತಹ ಕೆಲಸವನ್ನ ನ್ಯೂಸ್ ಫಸ್ಟ್ ಮಾಡ್ತಾ ಇದೆ. ಮತ್ತೆ ಅದರ ಜೊತೆಗೆ ಬಹಳಷ್ಟು ಜನ ವಿದ್ಯಾರ್ಥಿಗಳು ಬೆಳಗ್ಗೆ 8:30 ಸಹಿತ ಬಹಳಷ್ಟು ಉತ್ಸಾಹದಿಂದ ಬರ್ತಾ ಇದ್ದಾರೆ. ನಿಮ್ಗೆ ವಿಜುವಲ್ಸ್ ಸಹಿತ ನೋಡಿದ್ರೆ ಗೊತ್ತಾಗುತ್ತೆ. ಏನಂದ್ರೆ ಅವರು ತಮ್ಮ ಏನಂದ್ರೆ ಹೆಸರುಗಳನ್ನ ಬರೆದು ಅಂದ್ರೆ ಬಂಪರ್ ಆಫರ್ಸ್ ಗಳನ್ನ ಕೊಡ್ತಾ ಇದೀವಿ ನಾವು. ಯಾಕಂದ್ರೆ ಬರುವಂತಹ ವಿದ್ಯಾರ್ಥಿಗಳಿಗೆ ಕಾಲೇಜುಗಳ ಆಯ್ಕೆಯ ಜೊತೆಗೆ ಇಲ್ಲಿ ಬರುವಂತಹ ನೇರವಾಗಿ ಇಲ್ಲೇ ರಿಜಿಸ್ಟ್ರೇಷನ್ ಆಗುವಂತಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ವ್ಯವಸ್ಥೆಗಳನ್ನ ಸಹಿತ ಮಾಡಲಾಗುತ್ತೆ. ಅದರ ಜೊತೆಗೆ ಏನಂದ್ರೆ ಬಂದಂತಹ ವಿದ್ಯಾರ್ಥಿಗಳಿಗೆ ಕೂಪನ್ ಗಳನ್ನ ಕೊಡೋ ಮೂಲಕವಾಗಿ ಪ್ರತಿ ಗಂಟೆಗೆ ಒಂದು ಸಾರಿ ಏನಂತಂದ್ರೆ ಆ ಲಕ್ಕಿ ಟಿಪ್ ಅನ್ನ ಓಪನ್ ಮಾಡಿದ್ರೆ ಅಂದ್ರೆ ಮಕ್ಕಳಿಗೆ ಬೇಕಾಗಿರ್ತಕ್ಕಂತಹ ವಿದ್ಯಾರ್ಥಿನಿಗೆ ಬೇಕಾಗಿರ್ತಕ್ಕಂತಹ ಏನಂದ್ರೆ ವಸ್ತುಗಳಾಗಿರ್ಬೋದು, ಅಂದ್ರೆ ಫಾರ್ ಎಕ್ಸಾಂಪಲ್ ಲ್ಯಾಪ್ಟಾಪ್, ಅದರ ಜೊತೆಗೆ ಏನಂದ್ರೆ ಬೇರೆ ಇದೇ ರೀತಿಯಾದಂತಹ ಪುಸ್ತಕ, ಅದಾದ್ಮೇಲೆ ಕಾಲೇಜ್ಗಳಿಗೆ ರೆಫರೆನ್ಸ್ ಕೊಡುವಂತದ್ದು, ಹೀಗೆ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಈ ಒಂದು ಎಕ್ಸ್ಪೋದಲ್ಲಿ ಮಾಡಲಾಗ್ತಾ ಇದೆ. ಇವತ್ತು
ಇವತ್ತು ಮತ್ತೆ ನಾಳೆ 2 ದಿವಸಗಳು ಸಹಿತ ನಿರಂತರವಾಗಿ ಈ ಎಕ್ಸ್ಪೋ ನಡೆಯುತ್ತೆ. ಈ ಎಕ್ಸ್ಪೋ ನಡೆದಂತಹ ಸಂದರ್ಭದಲ್ಲಿ ನಿಮ್ಗೆ ಎಕ್ಸ್ಪೋದ ಅಂದ್ರೆ ಮುಂದಿನ ಹಂತದಲ್ಲಿ ಏನಂದ್ರೆ ವಿಜುವಲ್ಸ್ ಅನ್ನ ತೋರಿಸ್ತೀನಿ. ಅಂದ್ರೆ ಯಾವ ರೀತಿಯಾದಂತಹ ಪ್ರಿಪರೇಷನ್ ಗಳು ನಡೀತಾ ಇದೆ, ಯಾವ ರೀತಿಯಾದಂತಹ ಏನಂದ್ರೆ ಮಕ್ಕಳ ಬರುವಿಕೆಯ ಸಂದರ್ಭದಲ್ಲಿ ಕಾಲೇಜ್ಗಳು ಸಕಲ ತಯಾರಿಗಳನ್ನ ಮಾಡ್ಕೊಂಡಿದ್ದಾವೆ ಮತ್ತೆ ಯೂನಿವರ್ಸಿಟಿಗಳು ಸಕಲ ತಯಾರಿಗಳನ್ನ ಮಾಡ್ಕೊಂಡಿದ್ದಾವೆ ಅಂತ ಹೇಳಿ. ಹಾಗಾಗಿ ಈ ಒಂದು ಎಕ್ಸ್ಪೋ ಕಲ್ಯಾಣ ಕರ್ನಾಟಕದ ಭಾಗದ ಮಕ್ಕಳಿಗೆ ಬಹಳಷ್ಟು ಸಹಕಾರಿಯಾಗುತ್ತೆ. ಸ್ಪೆಷಲಿ ಏನಂತಂದ್ರೆ ಬಡ ವಿದ್ಯಾರ್ಥಿಗಳು ಇರ್ತಾರೆ, ರೂರಲ್ ಪ್ಲೇಸ್ ಇರುವಂತಹ ವಿದ್ಯಾರ್ಥಿಗಳು ಇರ್ತಾರೆ, ಅವರಿಗೆ ಯಾವುದೇ ಕಾರಣಕ್ಕೂ ಸಹಿತ ಸಂಪೂರ್ಣವಾದಂತಹ ಮಾಹಿತಿ ತಳಮಟ್ಟದಿಂದ ಸಿಗೋದಿಲ್ಲ. ಅಂದ್ರೆ ನೀವು ಯಾವುದೇ ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಟ್ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಆ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಬಗ್ಗೆ ನೀವು ತಿಳ್ಕೊಳ್ಬೇಕು ಅಂದ್ರೆ ಬೆಂಗಳೂರಿಗೆ ಬರಬೇಕು ಅಥವಾ ಆ ಕಾಲೇಜ್ಗೆ ಹೋಗ್ಬೇಕು. ಫಾರ್ ಎಕ್ಸಾಂಪಲ್ ನೋಡಿ, ಈಗ ಇಲ್ಲಿ ಕೇಂಬ್ರಿಡ್ಜ್ ಏನೋ ಇನ್ಸ್ಟಿಟ್ಯೂಟ್ ಇದೆ, ಆ ಇನ್ಸ್ಟಿಟ್ಯೂಟ್ ಈ ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಂದಿದ್ದಾರೆ. ಅವರು ಜನರಿಗೆ ಮಾಹಿತಿಯನ್ನು ಕೊಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಅಂದ್ರೆ ಆ ಕಾಲೇಜಲ್ಲಿ ಯಾವೆಲ್ಲ ಕೋರ್ಸ್ಗಳಿದಾವೆ, ಯಾವೆಲ್ಲ ಏನಂತಂದ್ರೆ ಕೋರ್ಸ್ಗಳಿಂದ ಮಕ್ಕಳಿಗೆ ಸಹಕಾರಿ ಆಗುತ್ತೆ, ಫುಲ್ ಡಿಟೇಲ್ಸ್ ಎಕ್ಸ್ಪ್ಲನೇಷನ್ ಕೊಡುವಂತಹ ಬುಕ್ಲೆಟ್ ಆಗಿರ್ಬೋದು, ಜೊತೆಗೆ ಮಕ್ಕಳು ಇಲ್ಲೇ ಅವರು ರಿಜಿಸ್ಟ್ರೇಷನ್ ಆಗುವಂತಹ ಕೆಲಸಗಳನ್ನ ಸಹಿತ ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಇಲ್ಲಿರುವಂತಹ ಎಜುಕೇಶನ್ ಎಕ್ಸ್ಪೋದಿಂದ ಜನರಿಗೆ, ಸ್ಪೆಷಲಿ ಇಲ್ಲಿ ಪೇರೆಂಟ್ಸ್ ಗಳಿಗೂ ಸಹಿತ ತುಂಬಾ ಕ್ವಶನ್ ಮಾರ್ಕ್ಸ್ ಗಳಿತ್ತು. ಅಂದ್ರೆ ಯಾವ ರೀತಿಯಾಗಿ ಏನಂದ್ರೆ ಮಕ್ಕಳಿಗೆ ನಾವು ಎಜುಕೇಶನ್ ಕೊಡಬಹುದು ಮುಂದಿನ ಹಂತದಲ್ಲಿ, ಯಾವೆಲ್ಲ ಕೋರ್ಸ್ ಗಳಿದಾವೆ ಅನ್ನುವಂತಹ ಕಾರಣಕ್ಕಾಗಿ. ಹಾಗಾಗಿ ಇವತ್ತಿನ ಈ ಎಜುಕೇಶನ್ ಎಕ್ಸ್ಪೋ ನಾಳೆಯೂ ಸಹಿತ ಕಂಟಿನ್ಯೂ ಆಗುತ್ತೆ. ಹಾಗಾಗಿ ಎಲ್ಲರೂ ಬಂದು ಇದರ ಸದುಪಯೋಗ ಪಡ್ಕೊಳ್ಬೇಕು ಅಂತ ನ್ಯೂಸ್ ಫಸ್ಟ್ ಕಿಂದ ನಾವು ಕಳಕಳಿಯಾಗಿ ವಿನಂತಿಯನ್ನ ಮಾಡ್ಕೋತೀವಿ. ಥ್ಯಾಂಕ್ ಯು ಜಗದೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.